ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ನಾನು ಬ್ಯಾಂಕಿಗೆ ಹೋಗಿ ರೆಡಿ ಆಗುತ್ತೆ ಬಸ್ ಸ್ಟಾಪಲ್ಲಿ ಬಂದು ಗಾಡಿ ತಂದಿಲ್ಲ. ಫ್ರೆಂಡ್ಸ್ ನೋಡಿ, ಇದು ಆರ್ ಟಿ ನಗರ ಪೊಲೀಸ್ ಸ್ಟೇಷನ್. ಈಗ ನಾನು ಇಲ್ಲೇ ಹೋಗಬೇಕು ಬೆಂಗಳೂರಿಗೆ. ಫ್ರೆಂಡ್ಸ್ ನಂದು ಇಷ್ಟೊತ್ತಾಯಿತು, ಯಾಕೋ ಸುಮ್ಮನೆ ಮೊಬೈಲ್ ಯಾಕೋ ಇದ್ದಕ್ಕಿದ್ದಂಗೆ ಲಾಕ್ ಆಗಿಬಿಡ್ತು. ಅಲ್ಲಿ ಲಾಕ್ ಓಪನ್ ಮಾಡೋಕ್ಕಾಗಲಿಲ್ಲ. ಹಂಗೆ ನಾನು ಮೊಬೈಲ್ ಅಂಗಡಿಗೆ ಹೋಗಿ ಅಲ್ಲಿ ಲಾಕ್ ಓಪನ್ ಮಾಡಿಸ್ಕೊಂಡು ಬಂದೆ ಫ್ರೆಂಡ್ಸ್. ಅದು ಹೆಂಗೆ ಟ್ರೇಸ್ ಮಾಡೋದು ಅಂತ ನಂಗೆ ಗೊತ್ತಿರಲಿಲ್ಲ. ನೋಡಿ, ಇದೇ ರೋಡಲ್ಲಿ ನಾವು ನಡ್ಕೊಂಡು ಹೋಗಬೇಕು ಆರ್ ಟಿ ನಗರ ಪೊಲೀಸ್ ಸ್ಟೇಷನ್ಗೆ. ನಾನಿವತ್ತು ಗಾಡಿ ನನ್ನ ಮಗಳ ಆಫೀಸ್ಗೆ ಹೋದ್ಲು, ಏನೋ ಮೀಟಿಂಗ್ ಇದೆ ಅಂತ. ಇನ್ನು ನಾನು ಮನೇಲಿದ್ನೆಲ್ಲ ನೆಟ್ಕೊಂಡೇ ಬಂದಿದ್ದೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಬೆಂಗಳೂರನ್ನು ತೋರಿಸ್ತೀನಿ ನಿಮಗೆ. ನಂದಲ್ಲಿ ಸ್ವಲ್ಪ ಆಧಾರ್ ಕಾರ್ಡ್ದು ಇದು ಮಾಡಿಸ್ಕೊಂಡು ಬರಬೇಕು, ಚೇಂಜು. ಮೀನ್ಸ್ ಬೆಂಗಳೂರಲ್ಲಂತೂ ರೋಡಲ್ಲಿ ಹಂಗೇನು ನಡೆಯೋಕ್ಕಾಗಲ್ಲ, ಗಾಡಿನೂ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇದೇ ಬೆಂಗಳೂರಿಗೆ ಹೋಗೋ ರೋಡು. ಆರ್ ಟಿ ನಗರದ ಪಕ್ಕದಲ್ಲಿದ್ದು ನಾನು ನೆಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ರೋಡಲ್ಲಿ. ಏನಂದರೆ ಫ್ರೆಂಡ್ಸ್, ಇವತ್ತು ನಂದೆಲ್ಲ ಕೆಲಸ ಬೇಗನೆ ಮುಗಿಸಿದ್ದೀನಿ. ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ನಾಷ್ಟ, ಅಡುಗೆ ಎಲ್ಲ ಆಗಿದೆ. ಇವಾಗ ಹೋಗಿ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಅಡುಗೆ ಆಗಿಲ್ಲ, ನಾಷ್ಟ ಆಯಿತು. ಇನ್ನು ಅವಳು ಮಧ್ಯಾಹ್ನಕ್ಕೆ ಊಟ ಅಲ್ಲೇ ಮಾಡ್ಕೊತೀನಿ ಮಮ್ಮಿ ಅಂತ ಹೇಳಿದ್ದಾರೆ. ಏನೂ ಮಾಡಲಿಲ್ಲ, ಇಷ್ಟು ಕೆಲಸ ಮುಗಿದಿದೆ ಫ್ರೆಂಡ್ಸ್. ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಇದೆ ಅದು ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇಲ್ಲಿ ಗ್ರೌಂಡ್ ಇದೆ ಸ್ಕೂಲ್ ಮಕ್ಕಳದು. ಅದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಕ್ಯಾಮ್ರಾ ಅಳ್ಳಾಡೋ ಥರ ನನಗೆ ಇದಾಗ್ಬೋದು. ನಾನು ಸ್ಟ್ಯಾಂಡ್ ಏನೂ ತರಲಿಲ್ಲ. ಇನ್ನೇನು ಫ್ರೆಂಡ್ಸ್, ಬೆಂಗಳೂರು ಇಲ್ಲೇ ಬಂತು. ನೋಡಿ ಫ್ರೆಂಡ್ಸ್, ಬೆಂಗಳೂರು ಹತ್ರ ಈ ಥರ ಗ್ರೌಂಡ್ ಇದೆ. ಇದು ಎಲ್ಲ ಆಟ ಆಡ್ತಾರಲ್ಲ ಆ ಥರ ಗ್ರೌಂಡು. ನೋಡೋಣ ಫ್ರೆಂಡ್ಸ್, ಇಲ್ಲೆಷ್ಟೊತ್ತು ಕೆಲಸ ಆಗುತ್ತೆ ನೋಡ್ತೀನಿ. ಇದಾದಮೇಲೆ ನಾನು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಬ್ಯಾಂಕಿಗೆ ಹೋಗಬೇಕು. ಇಲ್ಲೇನೋ ಗ್ರಂಥಾಲಯ ಇದೆ. ಇದೇ ಬೆಂಗಳೂರಲ್ಲಿ. ನಾನು ಇವಾಗ ಒಳಗಡೆ ಹೋಗ್ತೀನಿ. ಕೆಲಸ ಅಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಳಗಡೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ವೀಡಿಯೋನ ಸ್ಟಾಪ್ ಮಾಡ್ತೀನಿ. ಒಳಗಡೆ ಬಂದಿದ್ದೀನಿಲ್ಲ. ಇಲ್ಲಿ ನೋಡಿ ಕ್ಯೂನ. ನಾನಂತೂ ಎಷ್ಟೊತ್ತು 1 ಅವರ್ 2 ಅವರ್ ಆದರೂ ಆಗ್ಬೋದು. ನಾನು ಬೆಳಗ್ಗೆನೇ ಬೇಗ ಬರೋಣ ಅಂದ್ಕೊಂಡೆ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಏನಿಲ್ಲ, ನಂದು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಚೇಂಜ್ ಮಾಡಿಸ್ಬೇಕು. ಆ ಹೆಸರದ್ದು ನನಗೆ ಇದು ಅಮೌಂಟ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕ್ಯೂ ಆಯಿತು. ನೋಡೋಣ ಎಷ್ಟೊತ್ತಾಗುತ್ತೆ ಕೆಲಸ. ಫ್ರೆಂಡ್ಸ್, ಬೆಂಗಳೂರಿನಲ್ಲಿ ನಂದು ಕೆಲಸ ಆಗಲಿಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್, ಇಷ್ಟೊಂದು ಜನ, ಒಂದು 25 ಜನ ಕ್ಯೂ ನಿಂತಿದ್ರು. ಹೋಗಿ ಆ ಮೇಡಮ್ನ ಕೇಳಿದೆ, ಏಮ್ಮ ಯಾವತ್ತಾದರೂ ಇನ್ನೊಂದು ದಿವಸ ಬರೋಗಮ್ಮ, ನಿನ್ಗೆ ಅವತ್ತೇ ಬರೋಕ್ಕೆ ಕೇಳಿದೆ, ನೀನು ಬರಲಿಲ್ಲ ಅಂತ ಹೇಳಿದ್ರು. ಫ್ರೆಂಡ್ಸ್, ಏನಿಲ್ಲ, ಒಂದು ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಬರಬೇಕಿತ್ತು ನಾನು. ಹಾಗಾಗಿ ಆಗಲಿಲ್ಲ. ಅದಕ್ಕೆ ಬರಬೇಕಾದ್ರೆ ಫ್ರೆಂಡ್ಸ್, ಕಲ್ಲತ್ತಿಕಾಯಿ, ಸೇಪಿಕಾಯಿ ಅಂತಾರೆ, ಅದನ್ನು ತಗೊಂಡು ಬಂದೆ. ಅಲ್ಲೇ ಸ್ವಲ್ಪ ತಿಂದೆ. ಮತ್ತು ಏನೋ ಒಂದು ಪ್ಯಾಕೆಟು ಹಪ್ಪಳ ತಗೊಂಡು ಬಂದೆ, ಇರಲಿಲ್ಲ. ಇನ್ನು ಫ್ರೆಂಡ್ಸ್, 1 kg ಗೋಧಿ ನುಚ್ಚು ಅಲ್ಲಿ ಹೋಲ್ಸೇಲ್ ಅಂಗಡಿಲಿ ಲೂಸ್ ಇತ್ತು, ಅದಕ್ಕೆ ಲೂಸೇ ತೊಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಬೆಲ್ಲನ ತರಬೇಕು ಅಂದ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಬರ್ತದೆ ನೈಸರ್ಗಿಕ ನಾಟಿ ಬೆಲ್ಲದ ಪುಡಿ ಅಂತ. ಇದು 2 ರಿಂದ 100 ರೂಪಾಯಿ 1 kg ತಗೊಂಡು ಬಂದೆ. ಇನ್ನು ಫ್ರೆಂಡ್ಸ್, ಬರಬೇಕಾದ್ರೆ ಅಲ್ಲಿ ಈರುಳ್ಳಿ 6 kg 100 ರೂಪಾಯಿ ಹಾಕಿದ್ರು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಪಾತ್ರೆ ನಾನು ತೊಳೆದೇ ಇಲ್ಲ, ತೊಳಿಬೇಕಿತ್ತು. ಇನ್ನು ಫ್ರೆಂಡ್ಸ್, ಎಲ್ಲ ಈ ಸೈಜ್ ಐತೆ ಈರುಳ್ಳಿ, ಪರವಾಗಿಲ್ಲ ಅಂತ ತಗೊಂಡು ಬಂದೆ. ಏನು ಮೋಸ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಇದಿದೆ 100 ರೂಪಾಯಿಗೆ 6 kg ಅಂತ ಹೇಳಿದ್ರು. ಅದನ್ನು ತಗೊಂಡು ಬಂದೆ. ನಾನು ಬರಬೇಕಿನ್ನ ಸೌತೆಕಾಯಿ ಅವಳು ಆಫೀಸ್ಗೆ ಹೋದಲ್ಲ, ನಾನೇನು ರೆಡಿ ಮಾಡಲಿಲ್ಲ. ಇನ್ನು ಫ್ರೆಂಡ್ಸ್, ಟೋಟಲ್ 1 kg ತಂದಿದ್ದೀನಿ. 2 ಪ್ಯಾಕೆಟ್ ಅರ್ಧ kg ಅವರು 100 ರೂಪಾಯಿಗೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕಬ್ಬನ್ನು ಕೊಟ್ಟಿದ್ದಾರೆ, ತುಂಬ ಒಳ್ಳೆಯದಂತೆ. ಹಂಗಾಗಿ ಜ್ಯೂಸ್ಗೆ ಅಂತ ತಗೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಅಡುಗೆಗೆ ಆ ಕಾಯೆಲ್ಲ ಗುಡಿಸ್ಕೊಂಡು ಅಡುಗೆ ಮಾಡಿದೆ, ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ಬಂದು 2 ಗಂಟೆಗೆ ಮಲ್ಕೊಂಡಳು, 4 ಗಂಟೆಗೆ ಇದ್ದೀನಿ. 4 ಗಂಟೆಗೆ ಇದ್ಮೇಲೆ ಸ್ವಲ್ಪ ಯಾಕೋ ಹೊಟ್ಟೆ ಹಸಿತಾಯಿತು. ಅದಕ್ಕೋಸ್ಕರ ಫ್ರೆಂಡ್ಸ್, ಆಪಲ್ಲಿತ್ತು. ಮತ್ತು ಈ ಫ್ರೂಟ್ಸ್ ನಾನು ನಿಮ್ಗೆ ಆವಾಗಲೇ ತೋರಿಸ್ತಿದ್ದೀನಿ.
ಏನೋ ಗೊತ್ತಿಲ್ಲ ಫ್ರೆಂಡ್, 2 ಗಂಟೆಗೆ ಮಲ್ಕೊಂಡಿದ್ದೀನಿ. ಚಿಲ್ಕ ಹಾಕ್ಬಿಟ್ಟು ಮನೇನ ಬೆಡ್ರೂಮ್ಗೆ ಹೋಗಿ ಮಲ್ಕೊಂಡೆ ಫ್ರೆಂಡ್ಸ್. ಹೆಂಗೆ ನಿದ್ದೆ ಬಂತು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ. ಈಗ 4 ಗಂಟೆಗೆ ಒಂದು 2-3 ಫೋನ್ ಬಂದಿತ್ತು, ರಿಂಗ್ ಆಗುವಾಗ ಎದ್ದೆ. ಇನ್ನು ಫ್ರೆಂಡ್ಸ್ ಈಗ ಒಂದು ದಸರಾ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಮಾಡ್ತೀನಿ. ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬರಬೇಕು. ಎದ್ನಲ್ಲ, ಯಾಕೋ ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್. ನಾನು ಸಾಯಂಕಾಲದೊತ್ತು ಅಷ್ಟಾಗಿ ಕಾಫಿ ಟೀ ಕುಡಿಯೋಲ್ಲ. ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಇತ್ತು, ಸೇಬು ಆಪಲ್ ಇತ್ತಲ್ಲ, ತಿನ್ನೋಣ ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್ ನೋಡಿ, ಬಟ್ಟೆ ಎಲ್ಲನೂ ಎತ್ಕೊಂಡು ಬಂದೆ. ಇದು ಮಳೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಒಣಗಿದೆ ಫ್ರೆಂಡ್ಸ್. ಅದೇ ಏನೋ ಇನ್ನೂ ಮಳೆ ಬರಲಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ, ಆ ದೇವ್ರ ದಯದಿಂದ, ನಿಮ್ಮ ಆಶೀರ್ವಾದದಿಂದ. ಇನ್ನು ಫ್ರೆಂಡ್ಸ್, ಇವತ್ತು ನಂದು ರಜೆ ಇತ್ತು, ನಾನು ಮನೆಯಲ್ಲೇ ಇದ್ದೆ. ಇನ್ನು ಫ್ರೆಂಡ್ಸ್, ನನ್ನ ಡೈಲಿ ರೋಟೀನು ಯಾವ ಥರ ಐತೆ ಅಂತ ನಾನು ಈ ನಡುವೆ ಬೆಳಗ್ಗೆ ನಿಮಗೆಲ್ಲ ವೀಡಿಯೋನ ಹಾಕ್ಬಿಡ್ತೀನಿ. ನೀವೆಲ್ಲರೂ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡ್ತಾಯಿದ್ರಿ, ಸಹಕಾರ ಮಾಡ್ತಾಯಿದ್ದೀರಿ ಫ್ರೆಂಡ್ಸ್. ನಾನು ನನ್ನ ಒಂದು ಯೂಟ್ಯೂಬ್ ಬಗ್ಗೆ ಒಂದು ಡೌಟ್ ಇದೆ. ಆ ಡೌಟ್ನ ಕ್ಲಿಯರ್ ಮಾಡಬೇಕು ಅಂದರೆ ಅದನ್ನು ನಿಮಗೆ ಫುಲ್ಲು ಡೀಟೇಲ್ಸ್ ಆಗಿ ತೋರಿಸ್ಬೇಕು. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಮಾಡಿದ್ದೀನಿ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ. ಇನ್ನು ಬೆಂಗಳೂರಿಗೆ ಹೋಗಿದೆ ಫ್ರೆಂಡ್ಸ್. ಇವತ್ತಂತೂ ಎಷ್ಟು ರಶ್ಶು ಅಂತೀರ ಫ್ರೆಂಡ್ಸ್. ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ. ಒಂದು 20-25 ಜನ ಇದ್ದರು. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಕೂತಿದೆ ಫ್ರೆಂಡ್ಸ್. ಅದು ಸ್ವಲ್ಪ ನಮ್ಮದೊಂದು ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಿತ್ತು ಅಂತ ಹೋದರೆ ಕ್ಯೂ ನೋಡಬೇಕು ನೀವು. ಅದಕ್ಕೋಸ್ಕರ ಫ್ರೆಂಡ್ಸ್ ರಿಟರ್ನ್ ಬಂದುಬಿಟ್ಟೆ. ಇನ್ನು ಫ್ರೆಂಡ್ಸ್, ಮಧ್ಯಾಹ್ನ ದೋಸೆನೇ ತಿಂದಿದ್ನಲ್ಲ. 2 ಗಂಟೆಗೆ ರೈಸ್ ಏನೂ ಮಾಡಲಿಲ್ಲ. ನನ್ನ ಮಗಳು ಆಫೀಸ್ ಡ್ಯೂಟಿಗೆ ಹೋದ್ಲು. ಆಲೇ 5:30 ಆಯಿತು ಫ್ರೆಂಡ್ಸ್, ಇನ್ನೂ ಬರಲಿಲ್ಲ. ಅವಳು ಹೋಗಿರೋದೇ ಲೇಟು. ಮೀಟಿಂಗ್ ಇದ್ದರೆ ಅವರು ಯಾವಾಗಾದರೂ ವಾರದಲ್ಲಿ 1 ದಿವಸ 2 ದಿವಸ ಕರೀತಾರೆ. ಇವತ್ತು ನಾನೇ ಮನೇಲಿದ್ನಲ್ಲ, ಅದಕ್ಕೆ ಗಾಡಿ ಐತಲ್ಲ, ಹೋಗಿ ಬರ್ತೀನಿ ಮಮ್ಮಿ ಅಂತ ಹೋದ್ಲು. ಅಯ್ಯೋ, ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು ಅಂದರೆ, ಮಧ್ಯಾಹ್ನ ನಾನು ಒಂದು 2 ಗಂಟೆ 10 ನಿಮಿಷ ಅಂದ್ಕೊಳ್ಳಿ ಟಿ ವಿ ಹಾಕಿದೆ. ಆ ಟಿ ವಿನೂ ಆಫ್ ಮಾಡಿಬಿಟ್ಟು ಒಂದು 2 ಗಂಟೆ ಹಂಗೆ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಹೋಗಿ ಏನು ಮಾಡಿದೆ ಗೊತ್ತಾ, ಬಟ್ಟೆ ಎಲ್ಲ ಒಣಗಿಸಿರೋದೆಲ್ಲ ಎತ್ಕೊಬಂದ್ಬಿಟ್ಟೆ. ಯಾಕೆಂದರೆ ನಾನು ಮಲಗಿದ್ದಾಗ ಮಳೆ ಬಂದುಬಿಟ್ರೆ ಸ್ವಲ್ಪ ಇನ್ನೂ ಒಳಗಿರಲಿಲ್ಲ. ಅದನ್ನೇನು ಮಾಡಿದೆ, ತಂದು ಪ್ಯಾಸೇಜಲ್ಲಿ ಹಾಕ್ಬಿಟ್ಟು ಫ್ರೆಂಡ್ಸ್ ಏನು ಮಾಡಿದೆ, ಹೋಗಿ ಮಲ್ಕೊಂಡೆ ಫ್ರೆಂಡ್ಸ್. ನಿಜವಾಗ್ಲೂ ಮನುಷ್ಯ ನೋಡಿ, ಎಷ್ಟು ನಾವು ಕೆಲಸ ಮಾಡುವಾಗ ನಮಗೆ ಮೈ ಟಯರ್ಡ್ನೆಸ್ ಗೊತ್ತಾಗಲ್ಲ. ನನಗೆ ಏನಾದರೂ ನಾನು ಇವತ್ತು ಯಾಕೋ ಕಣೆ ಕಾಲು ಸೈಡಲ್ಲಿ ನೋವಾಗಿತ್ತು ಫ್ರೆಂಡ್ಸ್. ಆದರೆ ಆಗುತ್ತೆ ಅಂತ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಬಸ್ಸಲ್ಲೇ ಹೋಗಿದ್ದೆ. ಬಸ್ಸಲ್ಲಿ ಹೋಗಿ ಇನ್ನು ಫ್ರೆಂಡ್ಸ್ ಅಲ್ಲಿ ಏನೇನಾಯಿತು ಅಂತೆಲ್ಲ ವೀಡಿಯೋ ಹಾಕಿದ್ದೀನಿ. ವೀಡಿಯೋದಲ್ಲಿ ಬರುತ್ತೆ ನೋಡಿ ಇದ್ರ ಜೊತೆನೇ. ಇನ್ನು ಫ್ರೆಂಡ್ಸ್ ಬಸ್ಸಲ್ಲಿ ಹೋದೆ, ಬಸ್ಸಲ್ಲೇ ಬಂದೆ. ಏನು ಮನುಷ್ಯನ ಜೀವನ ನೋಡಿ ಫ್ರೆಂಡ್ಸ್. ನಾವು ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಮನುಷ್ಯನ ಜೀವನ. ಒಂದಿನ ಇರಾದರೂ ರಜೆ ತಗೊಂಡ್ರೆ ಈ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟೆ. ಯಾಕೆಂದರೆ ಹೋದ ಸಲ ನಾನು ವೀಕ್ ಆಫ್ ಇದ್ದಾಗ ಕೆಲಸ ಮಾಡ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಈ ಸಲ ಬೇಗನೆ ಎದ್ದು ಎಲ್ಲನೂ ಮಾಡಿದೆ. ಇನ್ನು ಫ್ರೆಂಡ್ಸ್ ಟೈಲರ್ ಅಂಗಡಿದೊಂದು ಪೆಂಡಿಂಗ್ ಇದೆ, ಎಲ್ಲನೂ ಎತ್ತಿಕ್ಕಿದ್ದೀನಿ. ಅವಳು ಬಂದ ತಕ್ಷಣವೇ ಹೋಗಿ ಕೊಟ್ಬರ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾಕೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, 40 ಇತ್ತು, 9,40,000 ಇರೋ ವ್ಯೂಸು 38 ಆಗಿದೆ, 38,000 ಆಗಿದೆ. ಆದರೆ ಫ್ರೆಂಡ್ಸ್ ಕಾಪಿ ರೈಟಿಂಗ್ ಬಂದೈತಾ ಅಂತ ನಾನು ಎಲ್ಲ ವೀಡಿಯೋನೂ ಚೆಕ್ ಮಾಡಿದೆ. ಒಂದೊಂದ್ಸಲ ಕಾಪಿ ರೈಟಿಂಗ್ ಬಂದಿದ್ರೂ ಆ ಥರ ಇದಾಗುತ್ತೆ, ಏನಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಮೇಲ್ ಚೆಕ್ ಮಾಡಿ ನೋಡ್ತೀನಿ. ಮತ್ತು ಇನ್ನೊಂದು ಶಾರ್ಟ್ಸಲ್ಲಿ ಏನಾಗಿದೆ ಅಂತ ನಾನು ನೋಡ್ತೀನಿ ಫ್ರೆಂಡ್ಸ್. ನೋಡಬೇಕು, ಇದು ಈ ಥರ ಆಗಿದೆ. ಇನ್ನು ಫ್ರೆಂಡ್ಸ್ ನೋಡ್ತಾ ದಸರಾ ಹಬ್ಬನೂ ಬಂದೋಯ್ತು. ಆಮೇಲೆ ಫ್ರೆಂಡ್ಸ್ ಇನ್ನು ತರಕಾರಿ ತರೋಕ್ಕೋದಾಗಲೇ ಒಂದು 2-3 ಮನೆ ತೋರಿಸಿದ್ರು ಯಾರೋ. ಇನ್ನು ಫ್ರೆಂಡ್ಸ್ ನಾವು ಈ ಮನೆ ಇನ್ನೊಂದು ತಿಂಗಳು ಇರ್ಬೋದೇನೋ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಬೇರೆ ಮನೆಗೆ ಹೋಗ್ತೀವಿ. ನಮಗೇನಿಲ್ಲ ಫ್ರೆಂಡ್ಸ್, ಇಷ್ಟು ದಿವಸ ಈ ಮನೇಲಿ ಚೆನ್ನಾಗೇ ಇದ್ದು. ಒಬ್ಬೊಬ್ಬರಿಗೂ ನನ್ನ ಮನೆ ಆಗಿ ಬರೋಲ್ಲ ಅದು ಇದು ಅಂತ ಹೇಳ್ತಾರೆ. ನಮಗೆ ಯಾವುದೂ ಇಲ್ಲ ಫ್ರೆಂಡ್ಸ್, ನಾವು ತುಂಬ ಚೆನ್ನಾಗೇ ಇದ್ದು ಈ ಮನೇಲಿನೂ ಏನೂ ತೊಂದರೆ ಇಲ್ಲ. ಅಂದರೆ ಇವಾಗ ನಮ್ಮದು ಆಲ್ರೆಡಿ 3 ವರ್ಷದ ಮೇಲಾಯಿತು ಫ್ರೆಂಡ್ಸ್. ಅದಕ್ಕೆ ಖಾಲಿ ಮಾಡ್ತಾಯಿದ್ವಿ. ನಾನೇ ಮನೆಗೆ ಹೋಗ್ತೀನಿ. ಎಲ್ಲಿ ಮನೆ ಸಿಕ್ಕೈತೆ ಅದನ್ನೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಆದರೆ ಇನ್ನೂ 1 ತಿಂಗಳು ಟೈಮ್ ಇದೆ ಫ್ರೆಂಡ್ಸ್ ಈ ಮನೆಗೆ. ಯಾಕಂದರೆ ಅವರು ನಮಗೆ 3 ತಿಂಗಳು ಮುಂಚೆನೇ ಹೇಳ್ಬೇಕು. ಈಗ ಅವ್ರು ಹೇಳಿರೋದೇ ಹೋದ ತಿಂಗಳು, ಇನ್ನೂ ಅಡ್ವಾನ್ಸ್ ಕೊಟ್ಟಿಲ್ಲ. ನೋಡ್ತಾ ಇದ್ದೀನಿ ಯಾವ ಮನೆ ಸೆಟ್ ಆಗುತ್ತೆ ಅಂತ ಫ್ರೆಂಡ್ಸ್. ಬೆಂಗಳೂರಲ್ಲಿ ಮನೆ ರೈಟು ಎಷ್ಟು ಏರಿದೆ ಗೊತ್ತಾ. ಅವರು ನೀರು ಎಲ್ಲ 24 hours ಕೊಡ್ತೀನಿ ಅಂತಾರೆ, ಅಷ್ಟೇ ರೈಟ್ ಮಾಡ್ತಾರೆ. ಅಷ್ಟೊಂದು ರೈಟ್ ಆಗಿದೆ ಫ್ರೆಂಡ್ಸ್. ನೋಡ್ಕೊಂಡು ಬಂದಿದ್ದೀನಿ ಒಂದು 3-4 ಕಡೆ. ನೋಡೋಣ ಫ್ರೆಂಡ್ಸ್. ಆದರೆ ಈಗ ದಸರಾ ಕಳೆಯೋ ತನಕ ನಾನು ಯಾವ ಮನೆಗೂ ಅಡ್ವಾನ್ಸ್ ಆಗಲಿ ಒಂದು ಇದಾಗಲಿ ಕೊಡೋ ಆಗಿಲ್ವಲ್ಲ, ಕೊಟ್ಟಿಲ್ಲ.
ಹಾಗಾಗಿ ಫ್ರೆಂಡ್ಸ್ ಇನ್ನಿವತ್ತು ಮನೇಲೇ ಇದ್ದಲ್ಲ, ಅದಕ್ಕೆ ಇವತ್ತು ನಾನು ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ ಫ್ರೆಂಡ್ಸ್. ಬಟ್ಟೆ ಒಂದು ವಾರ್ಡ್ರಾಬಿಗೆ ಜೋಡಿಸಿಟ್ಕೋಬೇಕು ಬೀರ್ಗೆ. ಅದೇನು ಫ್ರೆಂಡ್ಸ್ ಒಂದು 10 ನಿಮಿಷ ಇನ್ನು ಫ್ರೆಂಡ್ಸ್. ಈಗ ಸಂಜೆ ಆದರೆ ಮತ್ತೆ ನಿಮಗೆ ಗೊತ್ತಲ್ಲ ದಸರಾ ಕಳೆಯೋ ತನಕ ಫ್ರೆಂಡ್ಸ್, ನೀವು ಎಲ್ಲರೂ ಅಷ್ಟೇ. ಯಾಕೆ ಗೊತ್ತಾ, ನಮ್ಮ ಕಷ್ಟ ಸಾಯೋ ತನಕ ಇದ್ದೇ ಇರುತ್ತೆ, ನಮ್ಮ ಕೆಲಸನೂ ಯಾವಾಗಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ನನಗೆ ನೆನ್ನೆ ದೇವ್ರ ಮನೆ ಒರೆಸಿಲ್ಲ ಅಂತ ಒಂದು ಸಲ ಮನಸ್ಸಿಗೆ ಸಮಾಧಾನವೇ ಆಗ್ತಾಯಿರಲಿಲ್ಲ. ಅದಕ್ಕೆ ಬೆಳಗ್ಗೆ ನಾನು 6 ಗಂಟೆಗೆ ಎದ್ಬಿಟ್ಟೆ ಫ್ರೆಂಡ್ಸ್. ಎದ್ದು ಮಿಷನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮಿಷನ್ ಎಲ್ಲ ರೆಡಿ ಆಗೋಯ್ತು ಫ್ರೆಂಡ್ಸ್. ಇವಾಗ ನೀರು ಹೊರಗಡೆ ಹೋಗ್ತಾಯಿಲ್ಲ, ತೆಗೆದು ಹಿಂಡಿ ಹಾಕಿದ್ದೀನಿ. ಬೆಳಗ್ಗೆನೆ ಫ್ರೆಂಡ್ಸ್ ಗಂಜಲ ಒಂದು ಸ್ವಲ್ಪ ಅರಿಶಿಣ ಪುಡಿ ಎಲ್ಲನೂ ಹಾಕಿ ಮನೆ ಕಸ ಎಲ್ಲನೂ ಗುಡಿಸಿ ಅದನ್ನೆಲ್ಲ ಹಾಕಿ ಒರೆಸಿ ದೇವ್ರ ಮನೆಯೂ ಒರೆಸಿ, ಇನ್ನು ದೊಡ್ಡದೊಂದು ಹೂವು ಹರಳಿತ್ತು ನಮ್ಮ ಚಾಮುಂಡಿ ಸೀರೆ ಕಲರ್ ಕೆಂಪು ಕಲರು. ಮೇಲೆ ಟೆರೆಸ್ ಮೇಲೆ ಹೋಗಿ ಫ್ರೆಂಡ್ಸ್ ಅದನ್ನು ಕುಯ್ಕೊಂಡು ಬಂದು ಪೂಜೆ ಮಾಡಿದೆ. ಇನ್ನು ಫ್ರೆಂಡ್ಸ್ ಈಗ 6 ಗಂಟೆಗೆ ಮತ್ತೆ ಮನೆ ಕಸ ಒಂದು ಸಲ ಗುಡಿಸ್ಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವೆಲ್ಲ ಓಡಾಡಿರ್ತೀವಿ ಬೆಳಗ್ಗೆಯಿಂದ ಫ್ರೆಂಡ್ಸ್. ನಿಜವಾಗ್ಲೂ ಹಳ್ಳಿಯಲ್ಲಿರೋರಿಗೆ ಗೊತ್ತಾಗುತ್ತೆ. ನಮ್ಮ ಊರ ಕಡೆ ಎಲ್ಲ ಫ್ರೆಂಡ್ಸ್ 6 ಗಂಟೆ ಆದರೆ ಮನೆ ಕಸ ಗುಡಿಸ್ತೀರ ಅಂದರೆ ಎಷ್ಟು ಬೈತಾರೆ ಗೊತ್ತಾ, ಏನೇನೋ ಥರನೇ ಮಾತಾಡ್ಕೋತಾರೆ ಫ್ರೆಂಡ್ಸ್. ಏನು ಇವ್ರ ಮನೆ ದರಿದ್ರ ಬರುತ್ತೆ, ಏನು ಮಾಡೋದೇ ಇಲ್ಲ ಇವರು, ಬಾಗ್ಲನೇ ಸಾರಿಸಲ್ಲ, ರಂಗೋಲಿ ಹಾಕಲ್ಲ ಅಂತಾರೆ. ಇನ್ನು ಫ್ರೆಂಡ್ಸ್ ನಾನು ಪ್ಯಾಸೇಜಲ್ಲಿ ಮಳೆ ಬಂದರೆ ನೀರು ನಿಂತ್ಕೊಳತ್ತಲ್ಲ, ಬೆಳಗ್ಗೆನೇ ಸ್ವಲ್ಪ ನೀರು ಹಾಕಿ ತೊಳೆದು ಮಾಪಾಕಿದ್ದೆ. ಈಗ ಒಂದು ಸ್ವಲ್ಪ ಮಾಪಾಕ್ಬಿಟ್ಟು ಒಳಗಿಂದ ಎಲ್ಲ ಕಸ ಗುಡಿಸಿ ಫ್ರೆಂಡ್ಸ್. ಇನ್ನೂ ಒಂದು ದೀಪ ಹಂಗೆ ಉರಿತೈತೆ, ಆರೇ ಇಲ್ಲ. ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ದೀಪ ಅಂಟಿಸ್ಬಿಟ್ಟು ಗಂಧದ ಕಡ್ಡಿ ಅಂಟಿಸಿ ಸಾಂಬ್ರಾಣಿ ಅಂಟಿಸ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಈ 9 ದಿನ ತಾಯಿ ಪಟ್ಟಕ್ಕೆ ಕೂತಿರೋ ದಿನ ಅಲ್ವಾ ಚಾಮುಂಡೇಶ್ವರಿ. ನಮಗೆ ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದು ಚಿಕ್ಕ ಚಾಮುಂಡಿ ಫೋಟೋ ತಂದು, ಒಂದು ಸ್ಮಾಲ್ ಫೋಟೋ ತಂದು ಇಟ್ಕೊಳ್ಳಿ. ಮಾಮೂಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ. ನೀವು ಗೊಂಬೆ ಕೂರಿಸ್ತೇ ಹೋದರೆ ಏನು ಗೊಂಬೆ ಕೂರಿಸ್ಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಅದು ಅವ್ರವ್ರು ನಡೆಸ್ಕೊಂಡು ಬಂದಿರೋದು ಫ್ರೆಂಡ್ಸ್. ನಾನು ಎಲ್ಲ ಹಬ್ಬನೂ ಮಾಡ್ತೀನಿ, ಅದೊಂದು ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನೇ ಎಲ್ಲನೂ ಮಾಡೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಮನಸ್ಸಲ್ಲಿ ಆಸೆ ಇತ್ತು ಫ್ರೆಂಡ್ಸ್ ನನಗೆ, ಒಂದು 9 ಗೊಂಬೆನ ತಂದು ಇಟ್ಟು ಪೂಜೆ ಮಾಡಬೇಕು ಅಂತ. ಆಮೇಲೆ ಫ್ರೆಂಡ್ಸ್ ನಾನೇನು ಇಟ್ಟಿಲ್ಲ ನಿಮ್ಮ ಹತ್ರ, ಏನಕ್ಕೆ ಸುಳ್ಳು ಹೇಳೋದು. ಇನ್ನು ಚಾಮುಂಡಿ ಫೋಟೋನ ಫ್ರೆಂಡ್ಸ್ ನಾನೇನು ತೆಗೆದು ಬೇರೆ ಏನು ಇಟ್ಟಿಲ್ಲ, ಎಲ್ಲ ದೇವ್ರ ಮನೇಲೇ ಮಾಮೂಲಿ ಪೂಜೆ ಮಾಡ್ತೀನಿ. ಆ ಪೂಜೆನೂ ದೇವ್ರಿಗೆ ಸಲ್ಲುತ್ತಲ್ಲ ಅಂತ ಡೈಲಿ ಅದಕ್ಕೆ ಹೂವು ಚೇಂಜ್ ಮಾಡ್ತೀನಿ. ಇವಾಗ ಒಂದಿನ ಬಿಟ್ಟು ಒಂದಿನ ಹೂವು ಬಡಿಸ್ತಾ ಇದ್ದೆ. ಇನ್ನು ಇವತ್ತು ಫ್ರೆಂಡ್ಸ್ ದಾಸವಾಳದ ಹೂವು ನಮ್ಮ ಗಿಡದಲ್ಲೇ ಅರಳಿತ್ತು. ಇನ್ನು ನಾಳೆ ಎಲ್ಲ ಹೂವು ತೆಗಿಬೇಕು. ಆಲ್ರೆಡಿ ಹೂವು ತಂದು ಇಟ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾವುದಿದೆ ಆ ತಾಯಿ ನೋಡಿ. ಇವತ್ತು ರೆಡ್ ಕಲರು. ನೆನ್ನೆ ಅಂತೂ ಫ್ರೆಂಡ್ಸ್ ಫುಲ್ ಮಳೆ ಬಂತು. ಬೆಳಗ್ಗೆನೇ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಹಂಗಾಗಿ ಹೋಗಲಿಲ್ಲ. ನನಗೊಂಥರ ಮನಸ್ಸಿಗೆ ಬೇಜಾರಾಯ್ತೈತೆ. ಯಾಕಂತ ಫಸ್ಟ್ ದಿನವೇ ಇಲ್ಲಿ ಹೋಗೋಕ್ಕಾಗಲಿಲ್ವಲ್ಲ. ನನ್ನ ಮಗಳು ನೀರು ಕಾಯಿಸಿದ್ಲು ಸ್ನಾನಕ್ಕೆ, ತಲೆ ತೊಳ್ಕೊಳ್ಳೋಕ್ಕೆ. ಎದ್ದೇಳೊಂದು ನನಗಾಗಲಿಲ್ಲ ಫ್ರೆಂಡ್ಸ್. ನನ್ನ ಮಗಳಿಗೆ ಹೇಳ್ದೆ, ನಂದು ಇವತ್ತು ಏನು ಪ್ರಸಾದ ಕೊಟ್ಟಿದ್ರು, ಏನಾಯಿತು, ನಾವು ಹೋಗಲೇ ಇಲ್ವ. ಯಾಕಂದರೆ ಫ್ರೆಂಡ್ಸ್ ಈ ಒಂದು ವರ್ಷದಲ್ಲಿ ನಮಗೆ ಎಷ್ಟೊಂದು ಜನ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ನನಗೆ ಟೆಂಪಲ್ಗೆ ಹೋದಾಗ, ಅದೊಂದು ಖುಷಿ ಇರುತ್ತೆ. ಹಂಗಾಗಿ ಹೋಗೋಕ್ಕಾಗಲ್ಲ. ಇವತ್ತಂತೂ ಮಿಸ್ಸೇ ಮಾಡಲ್ಲ. ಇವತ್ತು 8 ಗಂಟೆಗೆಲ್ಲ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು 2ನೇ ದಿವಸ ಅಲ್ವಾ. 8 ಗಂಟೆಗೆ ಹೋಗ್ತೀನಿ. ಅಲ್ಲಿ ಯಾವ ಥರ ದೇವ್ರಿಗೆ ಸಿಂಗಾರ ಮಾಡಿದ್ದಾರೆ, ಯಾವ ಥರ ಇದೆ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ಮೊದಲನೇ ದಿವಸದ್ದು ಬೇರೆ ಕಡೆದೆಲ್ಲ ನಾನು ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಖಂಡಿತ ಹೋಗ್ತೀನಿ. ಇನ್ನು ಟಿ ವಿ ಎಷ್ಟು ಅಂತ ನೋಡೋದು ಫ್ರೆಂಡ್ಸ್. ಟಿ ವಿ ಹಾಕೊಂಡು ಕೆಲಸ ಮಾಡ್ಬೋದು ಅಷ್ಟೇ. ಇನ್ನು ಈಗ ಫ್ರೆಂಡ್ಸ್ ನಾನು 5:30 ಆದ ತಕ್ಷಣ ಇನ್ನು 6 ಗಂಟೆಗೆ ಮನೆಯೆಲ್ಲ ಕಸ ಗುಡಿಸ್ತೀನಿ. ಇನ್ನೊಂದು ಸಲ ಗುಡಿಸ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಮಾಡಿ ಇನ್ನು ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬಟ್ಟೆ ಐರನ್ನು ದೇವಸ್ಥಾನದಿಂದ ಬಂದಮೇಲೆ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ನಂದು ಜನರಲ್ ಶಿಫ್ಟು. ಹಂಗಾಗಿ ನಿಮ್ಮಲ್ಲಿ ಚಿಕ್ಕದು ಒಂದು ಸ್ಮಾಲ್ ಫೋಟೋ ಯಾವಾಗಾರು ಚಾಮುಂಡಿ ಇಲ್ಲೇ ಸಿಗುತ್ತೆ ಒಂದು. ಆಮೇಲೆ ವಾಲ್ ಪೇಪರ್ ಥರನೂ ಸಿಗುತ್ತೆ ಫ್ರೆಂಡ್ಸ್. ಅದನ್ನು ಇಟ್ಟು ನಿಮ್ಮ ಮನೇಲಿ ಭಕ್ತಿಯಿಂದ ಆ ತಾಯಿನ ಬೇಡ್ಕೊಳ್ಳಿ. ನಾನು ಅಷ್ಟೇ ಮಾಡೋದು ಫ್ರೆಂಡ್ಸ್. ಒಂದು ಚಾಮುಂಡೇಶ್ವರಿ ಫೋಟೋನ ನಾನು ಈ 9 ದಿವಸ ಇದು ಮಾಡ್ತಾರಲ್ಲ, ಅದಕ್ಕೆ ನನ್ನ ಮನಸ್ಸಲ್ಲಿ ನಮ್ಮಲ್ಲಿ ಯಾಕೊಂದು ಚಾಮುಂಡೇಶ್ವರಿ ಫೋಟೋ ಇರಬಾರ್ದು ಅಂತ ಒಂದು ಚಿಕ್ಕದೇ ತಂದಿದ್ದೀನಿ ಫ್ರೆಂಡ್ಸ್. ಅದೇನು ದೊಡ್ಡದಲ್ಲ, ನೀವು ನೋಡಿರ್ತೀರಿ ಮೀಡಿಯಮ್ ಸೈಜು. ಅದಕ್ಕೆ ನಾನು ಹೂವು ಮಾತ್ರ ಚೇಂಜ್ ಮಾಡ್ತೀನಿ ಡೈಲಿ. ಇನ್ನು ಬೇರೆ ಫೋಟೋಕ್ಕೆಲ್ಲ ಒಂದು ದಿವಸ ಬಿಟ್ಟು ಒಂದು ದಿನ ಮಾಡಿಸ್ತೀನಿ. ನಾನು ದೇವ್ರಿಗೆ ಸಾಂಬ್ರಾಣಿ ಮತ್ತು ಇದೆಲ್ಲ ಅಂಟಿಸಿ ಬೇಡ್ಕೊತೀನಿ, ತಾಯಿ ಒಳ್ಳೇದು ಮಾಡವ ಅಂತ. ನೀವು ಹಂಗೆ ಬೇಡ್ಕೊಳ್ಳಿ. ಏನಂದರೆ ಈಗ ಆ ತಾಯಿ ದಿನ ಅಲ್ವಾ, ಅದು ಒಂದು ಈಗ ಒಬ್ಬೊಬ್ರದ್ದು ಒಂದೊಂದು ಇರುತ್ತಲ್ವ. ಹಂಗಾಗಿ ಬನ್ನಿ ಫ್ರೆಂಡ್ಸ್, ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದೀನಿ ಅಂತ ತಮ್ಮನಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ. ಇನ್ನು ಫ್ರೆಂಡ್ಸ್ ದಸರಾ ಮೈಸೂರಲ್ಲಿ ಟಿ ವಿಲಿ ಎಲ್ಲ ತೋರಿಸೋದ್ರಲ್ಲ, ಅದನ್ನು ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ಒಂದು ಸಲ ನನ್ನ ಮಗಂಗೆ ಹುಷಾರಿರಲಿಲ್ಲ, ನಾನು ಮೈಸೂರಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದೆ. ಆವಾಗ ಅಲ್ಲಿರೋರೆಲ್ಲ ಫ್ರೆಂಟಲ್ಲಿ ಹೋಗಿ ದಸರಾ ನೋಡ್ಕೊಂಡು ಬರೋಣ ಬಾಯಮ್ಮ ಅಂತ ಕರೆದಿದ್ರು ಫ್ರೆಂಡ್ಸ್. ಇಲ್ಲಿ ನೀವು ಟಿ ವಿಲಿ ಎಷ್ಟಾದರೂ ನೋಡ್ತಿರಲ್ಲ, ಅದೇ ನಿಮಗೆ ಪುಣ್ಯ. ನಿಜವಾಗ್ಲೂ ಹೇಳ್ತೀನಲ್ಲ ಫ್ರೆಂಡ್ಸ್, ಅಲ್ಲಂತೂ ಖಂಡಿತ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಆ ಜನ ತುಳಿತ ಇದು ಎಲ್ಲನೂ ನಾವು ಹೋದರೆ ನೋಡೋಕ್ಕಾಗಲ್ಲ. ನಾನು ಆಲೇ ಒಂದು 10-12 ವರ್ಷದ ಮುಂಚೆ ಫ್ರೆಂಡ್ಸ್ ನನ್ನ ಮಗಂಗೆ ಹುಷಾರಿರಲಿಲ್ಲ ಅಂತ JSS ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದೆ 1 ತಿಂಗಳು. ಆ ಟೈಮಲ್ಲೇ ಅಲ್ಲಿರೋರೆಲ್ಲ ಹಾಸ್ಪಿಟ್ಲಲ್ಲಿ ಕರೆದ್ರು. ಆಮೇಲೆ ಅವ್ರು ಬಂದು ಹೇಳ್ತಾಯಿದ್ರು, ಏಮ್ಮ ನೀನು ಬರದೇ ಇರೋದೇ ಒಳ್ಳೇದಾಯ್ತಮ್ಮ, ಅದರೊಳಗೆ ನಾವಂತೂ ಸಿಕ್ಕಾಕೊಬಿಟ್ರೆ ಅಷ್ಟೇ ಮುಗೀತು, ಇನ್ನು ಆಗಲ್ಲ ಅಂತ ಹೇಳ್ತಿದ್ರು ಫ್ರೆಂಡ್ಸ್. ನೋಡಿದ್ದೀರಾ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 2 ಕಣ್ಣೇ ಸಾಲಲ್ಲ ಫ್ರೆಂಡ್ಸ್. ನೋಡಿ ವರ್ಷಕ್ಕೊಂದು ಸಲ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ. ನಮ್ಮೂರು ಮೈಸೂರು ಎಷ್ಟು
ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮತ್ತು ಫಲಪುಷ್ಪದ್ದಿರ್ಬೋದು, ಮತ್ತು ಡೆಕೋರೇಷನ್ಗಳಿರ್ಬೋದು. ಇನ್ನು ಫ್ರೆಂಡ್ಸ್ ಯಾವ್ಯಾವ ಕಾರ್ಯಕ್ರಮ ಅಲ್ಲಿ ಮಾಡಲ್ಲ ಅನ್ನೋದೊಂದು ಇಲ್ಲ, ನಿಮಗೆ ಗೊತ್ತು. ಎಲ್ಲ ಕಾರ್ಯಕ್ರಮನೂ ಮಾಡ್ತಾರೆ. ನೋಡೋಕ್ಕೆ ಒಂದು ಚೆನ್ನಾಗಿದೆ ಫ್ರೆಂಡ್ಸ್. ನಾನಂತೂ ಟಿ ವಿಲಿ 2 ದಿವಸದಿಂದ ಫ್ರೆಂಡ್ಸ್ ಅರ್ಧ ಗಂಟೆ ನ್ಯೂಸ್ ಹಾಕ್ತೀನಿ. ನಾನು ನ್ಯೂಸ್ ನೋಡೋದೇ ಅಪರೂಪ. ನ್ಯೂಸ್ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಅದು ದಸರದ್ದು ಪೂರ್ತಿ ತೋರಿಸ್ತಾರೆ. ಅದನ್ನೆಲ್ಲ ಆಮೇಲೆ ಫ್ರೆಂಡ್ಸ್ ಬಸವಣ್ಣನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಟಿ ವಿಲಿ ನೋಡುವಾಗ ಅಲ್ಲೇ ಹೋಗಿ ನೋಡಬೇಕೇನೋ ಅಂತ ಅನಿಸುತ್ತೆ. ಆದರೆ ಫ್ರೆಂಡ್ಸ್ ಅಲ್ಲಂತೂ ನೋಡೋಕ್ಕಾಗಲ್ಲ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ಇವತ್ತು 2ನೇ ದಿವಸದ ಕಲರು ಸ್ಯಾರಿ ಬಂದು ರೆಡ್ ಕಲರ್ ಅಂತೆ. ರೆಡ್ ಕಲರು ನಾನು ಆಲ್ರೆಡಿ ರೆಡ್ ಸ್ಯಾರಿನೂ ತೆಗೆದಿಟ್ಟಿದ್ದೀನಿ. ನಾನು ಅಲ್ಲಿ ಹೋಗುವಾಗ ನಿಮಗೆ ರೆಡಿ ಆದಮೇಲೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಂತೂ ತುಂಬಾ ಚೆನ್ನಾಗಿ ಸಿಂಗಾರ ಮಾಡಿರ್ತಾರೆ, ನಮ್ಮ ಬೈಸಂದ್ರದಲ್ಲೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಒಂದೊಂದು ಟೈಮು ನೋಡಿ. ಶುಕ್ರವಾರ ಅಂದ್ರೇ ಒಂಥರ, ಶನಿವಾರ ಅಂದರೆ ಆಂಜನೇಯಂಗೆ ಹೋಗ್ಬೇಕು ಅಂತೀವಿ. ಇದನ್ನೆಲ್ಲ ನೋಡಿ, ಅವಳು ಶಕ್ತಿ ದೇವತೆ. 9 ದಿನ ಅವಳನ್ನ ಕೂರಿಸ್ತಾರೆ. ಅವಳಿಗಿರೋ ಶಕ್ತಿ ಯಾರಿಗೂ ಇಲ್ಲ ಅಂತ. ಅದಕ್ಕೆ ಅವಳು ನಿಮಗೆಲ್ಲ ಶಕ್ತಿ ಕೊಡಲಿಕ್ಕೆ ಕಷ್ಟಪಟ್ಟು ದುಡಿಯೋದನ್ನ, ನಮ್ಮ ಕಷ್ಟ ಎಲ್ಲನೂ ಕಳಿ ತಾಯಿ ಅಂತ ಮನೇಲೇ ನೆಮ್ಮದಿಯಿಂದ ಬೇಡ್ಕೊಳ್ಳಿ. ಏನು ಅಲ್ಲಿಗೆ ಹೋಗಿ ಬೇಡ್ಕೋಬೇಕು ಅಂತೇನಿಲ್ಲ. ಇನ್ನು ಈ ವರ್ಷ ನಾನು ಚಾಮುಂಡಿ ಬೆಟ್ಟ ನೆಂಜನಗೂಡಿಗೆ ಹೋಗಲೇ ಇಲ್ಲ ಫ್ರೆಂಡ್ಸ್. ಅಷ್ಟರಲ್ಲಿ ಮಳೆ ಶುರುವಾಯಿತು. ಹೋಗ್ತೀನಿ ಫ್ರೆಂಡ್ಸ್. ಏನೋ ನನಗೆ ವರ್ಷಕ್ಕೊಂದ್ಸರಿ ಯಾವ್ದಾದ್ರು ದೇವ್ರಿಗೆ ಹೋದ್ರೇ ಮನಸ್ಸಿಗೆ ಸಮಾಧಾನ. ಇನ್ನು ಫ್ರೆಂಡ್ಸ್ ಈಗ ಮನೇದು ಸ್ವಲ್ಪ ಬಿಜಿ ಐತೆ, ಅದೆಲ್ಲ ಮುಗಿಯತಕ್ಕ ನಾನು ಎಲ್ಗೂ ಹೋಗಲ್ಲ ಬಿಡಿ. ಇದಕ್ಕೂ ರಾಘವೇಂದ್ರಂಗೆ ಹೋಗಿ 8 ತಿಂಗಳಾಯಿತು. ಹೋಗಬೇಕು, ನೋಡೋಣ ಹೆಂಗಾಗುತ್ತೆ. ಹೆಂಗೆ ಅಕಸ್ಮಾತ್ ಹೋಗಬೇಕು ಅಂದ್ರೆ ಹೋಗೇ ಬಂದುಬಿಡ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಅದಕ್ಕೆ ನಮ್ಮ ಮನೆಯಲ್ಲೇ ಚಿಕ್ಕ ಚಾಮುಂಡಿ ಬೆಟ್ಟದಲ್ಲಿ ಹೋದಾಗ ತಂದಿದ್ದೊಂದು ಫೋಟೋ ಇದೆ, ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ಎಷ್ಟು ನೀವು ಆದಷ್ಟು ತೋರಿಸ್ತಾ ಇರ್ತಾರೆ ಡೈಲಿ ವಿಡಿಯೋ ಇದು ಟಿ ವಿನಲ್ಲಿ ನೋಡಿ. ನಾವು ಇಲ್ಲೇ ನೋಡಿ ಕಣ್ಣು ತುಂಬ್ಕೊಳ್ಳೋಣ. ನಾವು ಚಿಕ್ಕವರಾಗಿದ್ದಾಗಂತೂ ಫ್ರೆಂಡ್ಸ್ ಟಿ ವಿ ಬಿಟ್ಟು ಎದ್ದೇಳ್ತಾ ಇರಲಿಲ್ಲ. ಲಾಸ್ಟ್ ದಿನ ಆ ದಸರಾ ಅಂಬಾರಿದು ಆನೆದು ಎಲ್ಲನೂ ತೋರಿಸ್ತಾರೆ ಅಂತ. ಇನ್ನು ಫ್ರೆಂಡ್ಸ್ ನಿಮಗೆ ಗೊತ್ತಾ, ಆವಾಗ ನಮ್ಮಗಳ ಮನೇಲೆಲ್ಲ ಟಿ ವಿ ಇರಲಿಲ್ಲ, ಯಾರ್ದೋ ಒಬ್ಬರ ಮನೇಲಿ ಟಿ ವಿ ಇರ್ತಾಯಿತ್ತು. ಈ 9 ದಿನ ನಾನು ಒಂದಿನೂ ಮಿಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ನೆನ್ನೆ ಯಾಕೆ ಅಂದರೆ ಮಳೆ ಫುಲ್ ಬಂತು. ಆದರೆ ಹೋಗಿದ್ದೀನಿ, ಬೇರೆ ಟೆಂಪಲ್ಗೆ ಹೋಗಿದ್ದೀನಿ, ನಮ್ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗಿರಲಿಲ್ಲ. ಇವತ್ತು ಹೋಗ್ತೀನಿ ಫ್ರೆಂಡ್ಸ್. ನಿಮಗೆ ನಾನು ಹೋಗೋ ರೋಡಿಂದಲೂ ಫುಲ್ ಎಲ್ಲನೂ ವೀಡಿಯೋ ಮಾಡಾಕ್ತೀನಿ ನೋಡಿ. ನಿಮ್ಮ ಏರಿಯಾದಲ್ಲಿ ಯಾವ್ಯಾವ ರೀತಿ ಮಾಡಿದ್ದಾರೆ ಎಲ್ಲರೂ ನೋಡೋಣ. ವೀಡಿಯೋ ಹಾಕಿ ಫ್ರೆಂಡ್ಸ್, ನಮ್ಮ ಯೂಟ್ಯೂಬರ್ಸ್ಗಳು. ಹಂಗಾಗಿ ಇನ್ನು ಫ್ರೆಂಡ್ಸ್ ಈಗ ಸಂಜೆ ಆದರೆ ನಾನೇನು ಕಾಫಿ ಕುಡಿಯಲ್ಲ, ಸ್ವಲ್ಪ ಫ್ರೂಟ್ ತಿಂದೆ. ಏನು ಎನಿ ಟೈಮ್ ನಾನು ಫ್ರೂಟ್ ತಂದು ಸಾಯಂಕಾಲ ಟೈಮ್ ತಿನ್ನಲ್ಲ, ಅದನ್ನು ನಾನು ಹೇಳ್ಕೊಳ್ಳಲ್ಲ. ಹಂಗಾಗಿ ದಸರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಸಿಂಗಾರ ಅದನ್ನೆಲ್ಲ ನೋಡೋಕ್ಕೆ ಒಂದು ಖುಷಿ. ಅದ್ರ ಬಗ್ಗೆ ನನಗೊಂದೆರಡು ಮಾತಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾಯಿದ್ರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ನಮಗೆ ಮೈಸೂರಲ್ಲಿ ನನ್ನ ಫ್ರೆಂಡು ಇದ್ದಾರೆ, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವರು ಬನ್ನಿ ಆಂಟಿ ನೋಡ್ಕೊಂಡು ಇದ್ದಾರೆ. ನಮಗಂತೂ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನನಗೆ ಇಲ್ಲೇ ಕೆಲಸ ಇಷ್ಟಿದೆ. ಮತ್ತು ಟಿ ವಿನಲ್ಲಿ ನೋಡಿದಾಗಲೇ ಅನಿಸುತ್ತೆ ಅಲ್ಲಿ ಎಷ್ಟು ರಶ್ ಇದೆಯಪ್ಪ ಅಂತ. ಹಂಗಾಗಿ ಫ್ರೆಂಡ್ಸ್ ನಾನೇನು ಅಲ್ಲೋಗಿ ನೋಡಲ್ಲ. ಇನ್ನೇನು ಫ್ರೆಂಡ್ಸ್, ಇವತ್ತು 2ನೇ ದಿವಸ ಏನೆಲ್ಲ ಆಗುತ್ತೆ ಅಂತ ನಿಮಗೆ ನಾನು ಸಾಯಂಕಾಲ ಈವ್ನಿಂಗ್ ವೀಡಿಯೋ ಹಾಕ್ತೀನಲ್ಲ, ಆವಾಗ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.